ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ಮಾತನಾಡಲಿರುವ ವಿಷಯವು ಯಾವುದೇ ಮೋಟಿವೇಶನ್ ಕ್ಲಾಸ್ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ ಗೆ ಸಂಬಂಧಿಸಿದ್ದಲ್ಲ. ಇದು ವಿಜ್ಞಾನಕ್ಕೂ ನಿಲುಕದ ತಲೆಮಾರುಗಳಿಂದ ಕಾಶಿಯ ಪುರಾತನ ದೇವಸ್ಥಾನದ ಗೋಡೆಗಳ ನಡುವೆ ರಹಸ್ಯವಾಗಿ ಇರಿಸಲಾದ ಒಂದು ಅದ್ಭುತ ಗ್ರಂಥದ ಬಗೆಗಿನ ಮಾಹಿತಿಯಾಗಿದೆ. ಕಾಶಿಯ ಮಣಿಕರ್ಣಿಕ ಘಾಟ್ ನಲ್ಲಿ ಮಧ್ಯರಾತ್ರಿ ಕಳೆದು ಚಿತೆಯ ಬೆಂಕಿಯು ತಣ್ಣಗಾಗುವ ನಿಶಬ್ದ ಸಮಯದಲ್ಲಿ, ಅಂದರೆ ನಿಖರವಾಗಿ ಬೆಳಗಿನ ಜಾವ 3:40 ಈ ಬ್ರಹ್ಮಾಂಡದಲ್ಲಿ ಒಂದು ವಿಚಿತ್ರವಾದ ಆಧ್ಯಾತ್ಮಿಕ ಪ್ರಕ್ರಿಯೆ ನಡೆಯುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಆ ಸಮಯದಲ್ಲಿ ಪರಮಶಿವನ ಡಮರುಗ ಶಬ್ದವು ಕೇಳಿಸಿದಂತೆಯೇ ಪ್ರತಿಧ್ವನಿಸುತ್ತದೆ ಮತ್ತು ಆ ಕಂಪನಗಳು ಪ್ರಕೃತಿಯ ಅಣುವನ್ನು ಎಚ್ಚರಗೊಳಿಸುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ತುಂಬಾ ಮಂದಿ ಯಶಸ್ವಿ ವ್ಯಕ್ತಿಗಳು ಬೆಳಿಗ್ಗೆ 4 ಗಂಟೆಗೆ ಏಳಬೇಕೆಂದು ಹೇಳುತ್ತಾರೆ. ಆದರೆ ಎದ್ದ ನಂತರ ಆ ಮೊದಲ 3 ನಿಮಿಷಗಳಲ್ಲಿ ನಮ್ಮ ದೇಹದಲ್ಲಿನ ಶಿವಶಕ್ತಿಯನ್ನು ಹೇಗೆ ಸಕ್ರಿಯಗೊಳಿಸಬೇಕು ಎಂಬುದನ್ನು ಯಾರು ವಿವರಿಸುವುದಿಲ್ಲ. ನೀವು 4 ಗಂಟೆಗೆ ಎದ್ದ ನಂತರವೂ ಅದೇ ಒತ್ತಡ, ಅದೇ ಆತಂಕಗಳೊಂದಿಗೆ ಮೊಬೈಲ್ ಫೋನ್ ನೋಡುತ್ತಿದ್ದೀರಿ ಎಂದಾದರೆ ನೀವು ಬ್ರಹ್ಮ ಮುಹೂರ್ತವನ್ನಲ್ಲ, ಕೇವಲ ಗಡಿಯಾರದಲ್ಲಿನ ಸಮಯವನ್ನು ಆರಿಸಿಕೊಂಡಿದ್ದೀರಿ ಎಂದು ಅರ್ಥ. ಫ್ರೆಂಡ್ಸ್, ಕಾಶಿಯ ರಹಸ್ಯ ಗ್ರಂಥದಲ್ಲಿ ಪ್ರಸ್ತಾಪಿಸಲಾದ 21 ಬ್ರಹ್ಮ ಮುಹೂರ್ತದ ರಹಸ್ಯಗಳು ಮತ್ತು ಆ ಅಂತಿಮ ಸೂತ್ರವನ್ನು ನೀವು ತಿಳಿದುಕೊಂಡರೆ ನಿಮ್ಮ ಜೀವನ ಬದಲಾಗಲು 3 ವರ್ಷ ಅಥವಾ 3 ತಿಂಗಳು ಕೂಡ ಬೇಕಾಗಿಲ್ಲ. ಗಡಿಯಾರ ನೋಡಿ ಕೇವಲ 3 ನಿಮಿಷಗಳಲ್ಲಿ ನಿಮ್ಮ ಅಂತರಾತ್ಮವನ್ನು ವಿಶ್ವ ಶಕ್ತಿಯೊಂದಿಗೆ ಜೋಡಿಸಬಹುದು. ಅಸಲಿಗೆ ಆ ಸಮಯದಲ್ಲಿ ಓಜೋನ್ ಪದರದಲ್ಲಿ ಎಂತಹ ಬದಲಾವಣೆಗಳು ನಡೆಯುತ್ತವೆ, ಕಾಸ್ಮಿಕ್ ಕಿರಣಗಳು ನಮ್ಮ ಮೆದುಳಿನ ಮೇಲೆ ಎಂತಹ ಪ್ರಭಾವ ಬೀರುತ್ತವೆ. ಕೇವಲ 21 ದಿನಗಳ ಕಾಲ ಆ 3 ನಿಮಿಷಗಳ ಸೂತ್ರವನ್ನು ಪಾಲಿಸಿದರೆ ನಮ್ಮ ಮಾತು ಹೀಗೆ ಶಾಸನವಾಗುತ್ತದೆ. ಅಸಲಿಗೆ ನಾಗಸಾಧುಗಳು ಹೇಳುವ ಕಾಲ ಭೇದನ ಎಂದರೇನು? ನಮ್ಮ ದೇಹದ 7 ಚಕ್ರಗಳನ್ನು ಆ 21 ದಿನಗಳ ಕಾಲಚಕ್ರದೊಂದಿಗೆ ಹೇಗೆ ಸಮನ್ವಯಗೊಳಿಸಬೇಕು? ಇಂಥ ಎಷ್ಟೋ ಬೆರಗುಗೊಳಿಸುವ ಸತ್ಯಗಳನ್ನು, ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಆ ಪುರಾತನ ಶಿವಸೂತ್ರವನ್ನು ಇಂದು ನಾವು ಸಂಪೂರ್ಣವಾಗಿ ವಿಶ್ಲೇಷಿಸಲಿದ್ದೇವೆ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ಈ ವಿಡಿಯೋ ಒಂದು ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮಃ ಶಿವ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಗಳನ್ನು ತಿಳಿಸಿ. ಫ್ರೆಂಡ್ಸ್, ಬ್ರಹ್ಮ ಮುಹೂರ್ತ ಎಂದರೆ ಕೇವಲ ಸಮಯವಲ್ಲ, ಅದೊಂದು ಶಕ್ತಿ. ಬ್ರಹ್ಮ ಮುಹೂರ್ತ ಎಂಬ ಪದ ಕೇಳಿದ ತಕ್ಷಣ ಬಹಳಷ್ಟು ಜನರು ಅದು ಕೇವಲ ಗಡಿಯಾರ ಸೂಚಿಸುವ ಒಂದು ಸಾಮಾನ್ಯ ಸಮಯ ಎಂದು ಭಾವಿಸುತ್ತಾರೆ. ಆದರೆ ಕಾಶಿಯ ರಹಸ್ಯ ಗ್ರಂಥದ ಪ್ರಕಾರ ಇದು ಸಮಯ ಮಾತ್ರವಲ್ಲ, ಇದೊಂದು ಅದ್ಭುತವಾದ ವಿಶ್ವ ಶಕ್ತಿಯ ಪ್ರವಾಹ. ವೈಜ್ಞಾನಿಕವಾಗಿ ನೋಡಿದರೆ ಸೂರ್ಯೋದಯಕ್ಕೂ ಮುನ್ನ ಇರುವ ಆ 48 ನಿಮಿಷಗಳ ಸಮಯದಲ್ಲಿ ಭೂಮಿಯ ವಾತಾವರಣದಲ್ಲಿ ವಿಚಿತ್ರ ಬದಲಾವಣೆಗಳು ಸಂಭವಿಸುತ್ತವೆ. ಆ ಸಮಯದಲ್ಲಿ ಸೂರ್ಯನಿಂದ ಬರುವ ಕಾಸ್ಮಿಕ್ ಕಿರಣಗಳು ಮತ್ತು ಓಜೋನ್ ಪದರದ ಮೂಲಕ ಹಾಯ್ದು ಬರುವ ಶಕ್ತಿಶಾಲಿ ಕಣಗಳು ಭೂಮಿಯನ್ನು ಒಂದು ವಿಶಿಷ್ಟ ಕೋನದಲ್ಲಿ ಸ್ಪರ್ಶಿಸುತ್ತವೆ. ಇದರಿಂದ ವಾತಾವರಣದಲ್ಲಿ ಕೇವಲ ಆಮ್ಲಜನಕ ಮಾತ್ರವಲ್ಲದೆ ಪ್ರಾಣಶಕ್ತಿಯು ಅತ್ಯಧಿಕ ಮಟ್ಟದಲ್ಲಿ ಹರಿಯುತ್ತದೆ. ನಾವು ನಮ್ಮ ದೇಹವನ್ನು ಒಂದು ರೇಡಿಯೋ ಎಂದು ಊಹಿಸಿಕೊಂಡರೆ ನಮ್ಮ ಬೆನ್ನು ಮೂಳೆ ಮತ್ತು ನರಗಳು ಆ ರೇಡಿಯೋಗೆ ಇರುವ ಆಂಟೆನದಂತೆ. ಆದರೆ ಸಮಸ್ಯೆ ಏನೆಂದರೆ ಆ ವಿಶ್ವಶಕ್ತಿ ಎಂಬ ಸಿಗ್ನಲ್ ಅನ್ನು ಹಿಡಿಯಲು ನಮ್ಮ ಆಂಟೆನಾ ಸರಿಯಾದ ಫ್ರೀಕ್ವೆನ್ಸಿಯಲ್ಲಿ ಇಲ್ಲ. ನಾವು ಆ ಪವಿತ್ರ ಸಮಯದಲ್ಲಿ ಗಾಢ ನಿದ್ರೆಯಲ್ಲಿ ಇರುವುದರಿಂದ ಅಥವಾ ನಿದ್ದೆಯಿಂದ ಎದ್ದ ತಕ್ಷಣ ಮೊಬೈಲ್ ಫೋನ್ ಸ್ಕ್ರೀನ್ ನೋಡುವುದರಿಂದ ಆ ಅದ್ಭುತವಾದ ಸಿಗ್ನಲ್ ಅನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಿದ್ದೇವೆ. ಕಾಶಿಯಲ್ಲಿ ನಾಗಸಾಧುಗಳು ಈ ಪ್ರಕ್ರಿಯೆಯನ್ನು ಕಾಲಭೇದನ ಎಂದು ಕರೆಯುತ್ತಾರೆ. ಅಂದರೆ ಸಮಯ ಎಂಬ ಪರದೆಯನ್ನು ಸೀಳಿ ಶೂನ್ಯ ಸ್ಥಿತಿಗೆ ಪ್ರವೇಶಿಸಿ ನಮ್ಮ ಭವಿಷ್ಯವನ್ನು ನಾವೇ ಸ್ವತಃ ಬರೆದುಕೊಳ್ಳುವುದು. ಈ ಸಮಯದಲ್ಲಿ ಗಾಳಿಯಲ್ಲಿರುವ ಅಯಾನುಗಳು ನಮ್ಮ ಮೆದುಳಿನ ಪಿನಿಯಲ್ ಗ್ರಂಥಿಯನ್ನು ಪ್ರಚೋದಿಸುತ್ತವೆ. ಇದರಿಂದ ನಮ್ಮ ಆಲೋಚನಾ ಶಕ್ತಿ ಮತ್ತು ಸಂಕಲ್ಪದ ಬಲ ಊಹಿಸಲಾಗದಷ್ಟು ಹೆಚ್ಚುತ್ತದೆ. ಪ್ರಾಚೀನ ಗ್ರಂಥಗಳ ಪ್ರಕಾರ ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ, ಅಂದರೆ ನಮ್ಮ ದೇಹದಲ್ಲಿ ಏನಿದೆಯೋ ಈ ವಿಶ್ವದಲ್ಲಿಯೂ ಇದೆ. ಆದರೆ ಆ ಎರಡರ ನಡುವೆ ಇರುವ ಸಂಪರ್ಕ ಕಡಿದು ಹೋಗಿದೆ. ಆ ಕಡಿದು ಹೋದ ಅನುಸಂಧಾನವನ್ನು ಮತ್ತೆ ಜೋಡಿಸುವ ಏಕೈಕ ಮಾರ್ಗ ಈ ಬ್ರಹ್ಮ ಮುಹೂರ್ತ ಸಾಧನೆ. ಈ 48 ನಿಮಿಷಗಳ ಕಾಲದಲ್ಲಿ ಇಡೀ ಪ್ರಕೃತಿ ಒಂದು ಧ್ಯಾನ ಸ್ಥಿತಿಯಲ್ಲಿರುತ್ತದೆ. ಮರಗಳು ಕೂಡ ಪ್ರಾಣವಾಯುವಿನ ಜೊತೆಗೆ ಈ ಕಾಸ್ಮಿಕ್ ಶಕ್ತಿಯನ್ನು ಬಿಡುಗಡೆ ಮಾಡುತ್ತವೆ. ನೀವು ಆ ಸಮಯದಲ್ಲಿ ಎಚ್ಚರವಾಗಿದ್ದು ನಿಮ್ಮ ಅಂತರಾತ್ಮವನ್ನು ಆ ವಿಶ್ವ ಶಕ್ತಿಯೊಂದಿಗೆ ಟ್ಯೂನ್ ಮಾಡಲು ಸಾಧ್ಯವಾದರೆ ನಿಮ್ಮ ದೇಹವು ಒಂದು ಶಕ್ತಿಶಾಲಿ ಅಯಸ್ಕಾಂತದಂತೆ ಬದಲಾಗಿ ನಿಮಗೆ ಬೇಕಾದ ಯಶಸ್ಸು, ಆರೋಗ್ಯ ಮತ್ತು
ಮತ್ತು ಸಂಪತ್ತನ್ನು ಆಕರ್ಷಣೆ ಮಾಡಲು ಪ್ರಾರಂಭಿಸುತ್ತದೆ. ಇದು ಕೇವಲ ಆಧ್ಯಾತ್ಮಿಕ ನಂಬಿಕೆ ಮಾತ್ರವಲ್ಲ, ನಮ್ಮ ದೇಹದ ಕಣಗಳನ್ನು ವಿಶ್ವದ ಅಣುಗಳೊಂದಿಗೆ ಮರು ಪ್ರೋಗ್ರಾಮ್ ಮಾಡುವ ಒಂದು ಅದ್ಭುತ ವಿಜ್ಞಾನ. ಕಾಶಿಯ ಪುರಾತನ ಗ್ರಂಥವು ಬಹಿರಂಗಪಡಿಸಿದ ಅತ್ಯಂತ ಶಕ್ತಿಶಾಲಿ ರಹಸ್ಯವೇ ಈ 3 ನಿಮಿಷಗಳ ಮ್ಯಾಜಿಕಲ್ ಫಾರ್ಮುಲಾ. ಇದನ್ನೇ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ತ್ರಿಪುರ ರಹಸ್ಯ ಎಂದು ಕರೆಯುತ್ತಾರೆ. ಫ್ರೆಂಡ್ಸ್, ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾದ ಕೂಡಲೇ ತುಂಬಾ ಮಂದಿ ಮಾಡುವ ಅತಿ ದೊಡ್ಡ ತಪ್ಪು ಏನೆಂದರೆ ಅಲಾರಾಂ ಸದ್ದಾದ ತಕ್ಷಣ ಅವಸರವಾಗಿ ಬೆಡ್ ನಿಂದ ಕೆಳಗೆ ಹಾರುವುದು ಅಥವಾ ತಕ್ಷಣ ಮೊಬೈಲ್ ಫೋನ್ ಕಡೆಗೆ ಕೈ ಚಾಚುವುದು. ಆದರೆ ನಮ್ಮ ಶಾಸ್ತ್ರ ಏನ್ ಹೇಳುತ್ತದೆ ಎಂದರೆ ಕಣ್ಣು ತೆರೆದ ನಂತರ ಕನಿಷ್ಠ 3 ನಿಮಿಷಗಳ ಕಾಲ ಅಲುಗಾಡದೆ ಸ್ಥಿರವಾಗಿರಬೇಕು. ಏಕೆಂದರೆ ಸ್ಥಿರತೆಯೇ ಶಿವ. ಆ ಸಮಯದಲ್ಲಿ ನಮ್ಮ ಮೆದುಳು ಥೀಟಾ ಸ್ಟೇಟ್ ಎಂಬ ಅದ್ಭುತವಾದ ಫ್ರೀಕ್ವೆನ್ಸಿಯಲ್ಲಿ ಇರುತ್ತದೆ. ಇದು ಸಬ್ ಕಾನ್ಶಿಯಸ್ ಮೈಂಡ್ ಅತ್ಯಂತ ಚೈತನ್ಯದಿಂದ ಇರುವ ಸ್ಥಿತಿ. ಇಲ್ಲಿ ನೀವು ಯಾವ ಆಲೋಚನೆಯನ್ನು ಬಿತ್ತುತ್ತೀರೋ ಅದು ಅಲ್ಪ ಕಾಲದಲ್ಲೇ ಒಂದು ಮಹಾವೃಕ್ಷವಾಗಿ ಬದಲಾಗಿ ನಿಮ್ಮ ಜೀವನವನ್ನು ಪ್ರಭಾವಿಸುತ್ತದೆ. ಆ 3 ನಿಮಿಷಗಳ ಪ್ರಕ್ರಿಯೆ. ಮೊದಲ ನಿಮಿಷ ಅನ್ನಮಯ ಕೋಶ ಅಂದ್ರೆ ಕೃತಜ್ಞತೆ. ಇದು ಒಂದು ರೀತಿ ಭೌತಿಕ ಶರೀರಕ್ಕೆ ಸಂಬಂಧಿಸಿದ್ದು. ಕಣ್ಣು ತೆರೆದು ಮೊದಲ 60 ಸೆಕೆಂಡುಗಳ ಕಾಲ ಅಲುಗಾಡದೆ ಮಲಗಿದ್ದುಕೊಂಡೇ ನಿಮ್ಮ ಚೈತನ್ಯವನ್ನು ಕಾಲಿನ ಬೇಳುಗಳಿಂದ ಹಿಡಿದು ತಲೆಯ ಮೇಲ್ಭಾಗದಲ್ಲಿರುವ ಸಹಸ್ರಾರ ಚಕ್ರದವರೆಗೆ ನಿಧಾನವಾಗಿ ಹರಿಸಬೇಕು. ಈ ಜಗತ್ತಿನಲ್ಲಿ ಎಷ್ಟೋ ಜನರು ಇಂದಿನ ಬೆಳಕನ್ನು ನೋಡಲು ಸಾಧ್ಯವಾಗಿಲ್ಲ. ಆದರೆ ನಿಮಗೆ ಆ ಅವಕಾಶ ಸಿಕ್ಕಿದೆ ಅಂದರೆ ಅದು ಮಹಾದೇವನ ಕರೆ ಎಂದು ಗುರುತಿಸಿ ನಿಮ್ಮ ದೇಹಕ್ಕೆ ಮತ್ತು ಆ ವಿಶ್ವಕ್ಕೆ ಮನಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸಬೇಕು. ಏಕೆಂದರೆ ಕೃತಜ್ಞತೆ ತುಂಬಿದ ಮನಸ್ಸು ಮಾತ್ರ ಬ್ರಹ್ಮಾಂಡದಿಂದ ಹೆಚ್ಚಿನ ವರಗಳನ್ನು ಪಡೆದುಕೊಳ್ಳಬಲ್ಲದು. ಈಗ 2ನೇ ನಿಮಿಷ ಪ್ರಾಣಮಯ ಕೋಶ ಅಂದ್ರೆ ಶಿವಸ್ವಾಯ ಕ್ರಿಯೆ. ಇದು ಉಸಿರಾಟದ ಮೇಲೆ ಗಮನವಿಡುವ ಸಮಯ. ನಮ್ಮ ಉಸಿರಾಟ ಎಂಬುದು ಶಿವನಿಗೂ ಮತ್ತು ನಮ್ಮ ನಡುವೆ ಇರುವ ಒಂದು ಅದ್ಭುತವಾದ ದಾರದಂತೆ. ಬ್ರಹ್ಮ ಮುಹೂರ್ತದಲ್ಲಿ ನಮ್ಮ ದೇಹದಲ್ಲಿ ಇಡ ಮತ್ತು ಪಿಂಗಳ ನಾಡಿಗಳು ಅಂದರೆ ಸೂರ್ಯಚಂದ್ರ ನಾಡಿಗಳು ಸಂಪೂರ್ಣ ಸಮತೋಲನಕ್ಕೆ ಬರಲು ಪ್ರಯತ್ನಿಸುತ್ತವೆ. ಈ ಸಮಯದಲ್ಲಿ ನೀವು ಉಸಿರನ್ನು ಗಮನಿಸುತ್ತಾ ಒಳಗೆ ತೆಗೆದುಕೊಳ್ಳುವ ಪ್ರತಿ ಗಾಳಿಯ ಮೂಲಕ ವಿಶ್ವದಲ್ಲಿನ ಬಂಗಾರದ ಬಣ್ಣದ ಶಕ್ತಿ ನಿಮ್ಮ ಕಣಕಣವನ್ನು ತುಂಬುತ್ತಿರುವಂತೆ ಮತ್ತು ಹೊರಗೆ ಬಿಡುವ ಉಸಿರಾಟದ ಮೂಲಕ ನಿಮ್ಮಲ್ಲಿರುವ ಭಯ, ಅನಾರೋಗ್ಯ, ಸೋಮಾರಿತನ ಕಪ್ಪು ಹೊಗೆಯ ರೂಪದಲ್ಲಿ ಹೊರಗೆ ಹೋಗುತ್ತಿರುವಂತೆ ದೃಶ್ಯೀಕರಿಸಬೇಕು. ಇದನ್ನೇ ಶಿವಶ್ವಾಸ ಕ್ರಿಯೆ ಎನ್ನುತ್ತಾರೆ. ಈಗ 3ನೇ ನಿಮಿಷ ಮನೋಮಯ ಕೋಶ ಅಂದ್ರೆ ಸಂಕಲ್ಪ ಸಿದ್ಧಿ. ಇದು ನಿಮ್ಮ ಸಂಕಲ್ಪವನ್ನು ನಿಜವಾಗಿಸುವ ಅದ್ಭುತವಾದ ಸಮಯ. ಈ ಸಮಯದಲ್ಲಿ ನಿಮ್ಮ ಮೆದುಳು ಒಂದು ಬಿಳಿ ಆಣೆಯಂತೆ ಸ್ವಚ್ಛವಾಗಿರುತ್ತದೆ. ಇಲ್ಲಿ ನೀವು ನಿಮ್ಮ ಆಸೆಗಳನ್ನು ಬೇಕು ಎಂದುಕೊಳ್ಳದೆ ಈಗಾಗಲೇ ಈಡೇರಿವೆ ಎಂದು ದೃಢವಾಗಿ ಅಂದುಕೊಳ್ಳಬೇಕು. ಉದಾಹರಣೆಗೆ, ನಾನು ಯಶಸ್ವಿಯಾಗಬೇಕು ಎಂದಲ್ಲ, ನಾನು ಅತ್ಯಂತ ಶಕ್ತಿಶಾಲಿ, ನನ್ನ ಗುರಿಯನ್ನು ಸಾಧಿಸಿದ್ದೇನೆ, ಶಿವನ ಕೃಪೆ ನನ್ನ ಮೇಲಿದೆ ಎಂದು ವರ್ತಮಾನ ಕಾಲದಲ್ಲಿ ಸಂಕಲ್ಪ ಮಾಡಬೇಕು. ಆ ಯಶಸ್ಸನ್ನು, ಆ ಸಂತೋಷವನ್ನು ನಿಮ್ಮ ಕಣ್ಣ ಮುಂದೆ ಒಂದು ಹೈ ಡೆಫಿನಿಷನ್ ಸಿನಿಮಾದಂತೆ ಸ್ಪಷ್ಟವಾಗಿ ನೋಡಬೇಕು. ಈ 3 ನಿಮಿಷಗಳ ಪ್ರಕ್ರಿಯೆ ನಿಮ್ಮ ದೇಹದ 7 ಚಕ್ರಗಳ ಮೇಲೆ ಅದ್ಭುತವಾದ ಪ್ರಭಾವ ಬೀರಿ ನಿಮ್ಮ ಸೂಕ್ತ ಚೈತನ್ಯವನ್ನು ಎಚ್ಚರಗೊಳಿಸುತ್ತದೆ. ಇದು ಕೇವಲ ಊಹೆಯಲ್ಲ, ಬ್ರಹ್ಮ ಮುಹೂರ್ತದ ಶಕ್ತಿಯನ್ನು ನಿಮ್ಮ ರಕ್ತನಾಳಗಳಲ್ಲಿ, ನಿಮ್ಮ ಡಿಎನ್ಎಯಲ್ಲಿ ಇನ್ಸ್ಟಾಲ್ ಮಾಡುವ ಒಂದು ಪ್ರಾಚೀನ ತಂತ್ರಜ್ಞಾನ. ಫ್ರೆಂಡ್ಸ್, ಈಗ 21 ದಿನಗಳ ರಹಸ್ಯ. ಕಾಶಿ ರಹಸ್ಯ ಗ್ರಂಥದ ಪ್ರಕಾರ ಈ 21 ದಿನಗಳ ಪ್ರಯಾಣ ಎಂಬುದು ಕೇವಲ ಒಂದು ಅಭ್ಯಾಸವನ್ನು ಬದಲಾಯಿಸಿಕೊಳ್ಳುವುದಲ್ಲ. ಇದು ನಿಮ್ಮ ಹಳೆಯ ವ್ಯಕ್ತಿತ್ವಕ್ಕೆ ಮರಣ ಮತ್ತು ಒಂದು ಹೊಸ ಶಕ್ತಿಶಾಲಿ ವ್ಯಕ್ತಿತ್ವಕ್ಕೆ ಜನ್ಮವಿದ್ದಂತೆ. ಅಸಲಿಗೆ ಈ 21 ಎಂಬ ಸಂಖ್ಯೆ ಹಿಂದಿರುವ ನಿಗೂಢ ರಹಸ್ಯವೇನೆಂದರೆ ನಮ್ಮ ದೇಹದಲ್ಲಿ 7 ಪ್ರಧಾನ ಚಕ್ರಗಳಿರುತ್ತವೆ ಮತ್ತು ಪ್ರತಿ ಚಕ್ರಕ್ಕೂ ಭೌತಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಎಂಬ 3 ಕೀಲಿಕೈಗಳಿರುತ್ತವೆ. ಈ 7 ಚಕ್ರಗಳನ್ನು 3 ತಾಳಗಳಲ್ಲಿ ಶುದ್ಧೀಕರಿಸಿ ಸಕ್ರಿಯಗೊಳಿಸಲು ಸರಿಯಾಗಿ 21 ದಿನಗಳು ಬೇಕಾಗುತ್ತದೆ. ಒಟ್ಟಾರೆ ಈ ಪ್ರಯಾಣವನ್ನು 3 ಪ್ರಮುಖ ಹಂತಗಳಾಗಿ ವಿಂಗಡಿಸಬಹುದು. ಮೊದಲನೇ ಹಂತ 1 ರಿಂದ 7 ದಿನಗಳು. ಸಮುದ್ರ ಮಂಥನದಲ್ಲಿ ಅಮೃತಕ್ಕಿಂತ ಮೊದಲು ಆಲಾಹಲ ಎಂಬ ವಿಷಯ ಹೇಗೆ ಬಂತೋ ಹಾಗೆ ನೀವು ಈ ಸಾಧನೆ ಶುರು ಮಾಡಿದ ಮೊದಲ ವಾರದಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸು ತೀವ್ರವಾಗಿ ಪ್ರತಿರೋಧಿಸುತ್ತವೆ. ವಿಪರೀತ ನಿದ್ದೆ ಬರುವುದು, ಮೈಕೈ ನೋವು, ಹಳೆಯ ಕೈ ನೆನಪುಗಳು ಅಥವಾ ಅನಗತ್ಯ ಭಯಗಳು ನಿಮ್ಮನ್ನು ಕಾಡುತ್ತವೆ. ಆದರೆ ಆ ಸಮಯದಲ್ಲಿ ನೀವು ನೀಲಕಂಠನಂತೆ ಆ ಅಸ್ವಸ್ಥತೆಯನ್ನು ಸಹಿಸಿಕೊಂಡು ಸಾಧನೆ ಮುಂದುವರಿಸಬೇಕು. ಮುಖ್ಯವಾಗಿ ಈ ಸಮಯದಲ್ಲಿ ನಿದ್ದೆಯಿಂದ ಎದ್ದು ಮೊದಲ 1
ಗಂಟೆಯವರೆಗೆ ಮೊಬೈಲ್ ಫೋನ್ ನೋಡಬಾರದು. ಏಕೆಂದರೆ ಆ ನೀಲಿ ಬಣ್ಣದ ಬೆಳಕು ನಿಮ್ಮ ಪಿನಿಯಲ್ ಗ್ರಂಥಿಯನ್ನು ಅಥವಾ ನಿಮ್ಮ ಅಂತರ್ನೇತ್ರವನ್ನು ಹಾಳು ಮಾಡುತ್ತದೆ. ಇನ್ನು ಎರಡನೆಯ ಹಂತ 8 ರಿಂದ 14 ದಿನಗಳು. ಇದನ್ನ ಒಂದು ರೀತಿಯ ಅಘೋರ ದೃಷ್ಟಿ ಎಂದು ಕರೆಯಬಹುದು. ಅಂದರೆ ಯಾವುದನ್ನು ದ್ವೇಷಿಸದೆ ಕೇವಲ ಗಮನಿಸುವ ಸ್ಥಿತಿ. ಈ ಸಮಯದಲ್ಲಿ ನಿಮ್ಮ ಶಕ್ತಿಯು ಮೂಲಾಧಾರ ಚಕ್ರದಿಂದ ಹೃದಯದ ಚಕ್ರದ ಕಡೆಗೆ ಪ್ರಯಾಣಿಸಲು ಪ್ರಾರಂಭಿಸುವುದರಿಂದ ಅನಗತ್ಯ ಕೋಪ ಕಡಿಮೆಯಾಗಿ ಹಿಂದೆಂದೂ ಇಲ್ಲದ ಹೊಸ ಆಲೋಚನೆಗಳು ಮತ್ತು ಐಡಿಯಾಗಳು ಬರಲು ಶುರುವಾಗುತ್ತವೆ. ಈ ಹಂತದಲ್ಲಿ ದಿನಕ್ಕೆ 5 ನಿಮಿಷಗಳ ಕಾಲ ಮನಸ್ಸಿನಲ್ಲೇ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸುವುದರಿಂದ ಈ ಧ್ವನಿ ತರಂಗಗಳು ನಿಮ್ಮ DNA ಯಲ್ಲಿರುವ ದೋಷಗಳನ್ನು ಸರಿಪಡಿಸಿ ನಿಮ್ಮನ್ನು ಪ್ರಶಾಂತವಾಗಿ ಬದಲಿಸುತ್ತವೆ. ಇನ್ನು ಮೂರನೆಯ ಹಂತ 15 ರಿಂದ 21 ದಿನಗಳು. ಇದನ್ನ ಶಿವ ಸಾಯುಜ್ಯ ಎನ್ನುತ್ತಾರೆ. ಇದು ಸಂಪೂರ್ಣ ಅನುಸಂಧಾನದ ಹಂತ. ಈ ಹಂತಕ್ಕೆ ತಲುಪುವಷ್ಟರಲ್ಲಿ ನಿಮಗೆ ಅಲಾರಾಂ ಅವಶ್ಯಕತೆ ಇಲ್ಲದೆಯೇ ಬೆಳಗಿನ ಜಾವ 3 ಗಂಟೆ 40 ನಿಮಿಷಕ್ಕೆ ಕಣ್ಣು ತೆರೆಯುತ್ತದೆ ಮತ್ತು ನೀವು ಮಾಡುವ ಸಂಕಲ್ಪಗಳು ಅದ್ಭುತ ವೇಗದಲ್ಲಿ ನಿಜವಾಗುವುದನ್ನು ನೀವು ಗಮನಿಸುತ್ತೀರಿ. ಇದನ್ನೇ ಶಾಸ್ತ್ರದಲ್ಲಿ ಸಂಕಲ್ಪ ಸಿದ್ಧಿ ಎನ್ನುತ್ತಾರೆ. ಕಾಶಿಯ ಹಳೆಯ ದೇವಸ್ಥಾನ, ನಿರಂತರವಾಗಿ ಹರಿಯುವ ಗಂಗೆ ಮತ್ತು ಬ್ರಹ್ಮ ಮುಹೂರ್ತದ ಶಕ್ತಿ ನಿಮ್ಮ ಮನೆಯ ಬಾಗಿಲು ತಟ್ಟುತ್ತಲೇ ಇವೆ. ಇಲ್ಲಿಯವರೆಗೆ ನೀವು ನಿದ್ದೆಯಲ್ಲಿ ಇರಬಹುದು, ಆದರೆ ಈಗ ಎಚ್ಚರಗೊಳ್ಳುವ ಸಮಯ ಬಂದಿದೆ. ಅಹಂ ಬ್ರಹ್ಮಾಸ್ಮಿ ಅಂದರೆ ನೀವೇ ಆ ಬ್ರಹ್ಮಾಂಡ. ನೀವು ಯಾರ ಕೈಯಲ್ಲೂ ಕೀಲು ಗೊಂಬೆಯಲ್ಲ. ನಿಮ್ಮ ಹಣೆ ಬರಹವನ್ನು ನೀವೇ ಬರೆದುಕೊಳ್ಳಬಲ್ಲ ಸೃಷ್ಟಿಕರ್ತರು. ನಾಳೆ ಬೆಳಿಗ್ಗೆ 3:40 ನಿಮಿಷಕ್ಕೆ ಮಹಾದೇವನು ಸ್ವತಃ ನಿಮಗೆ ವಿಜಯ ತಿಲಕವನ್ನು ಇಡಲು ಸಿದ್ಧನಾಗಿದ್ದಾನೆ. ಫ್ರೆಂಡ್ಸ್, ಆ ಕಾಲಭೇದನ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಸಿದ್ಧವಿರುವವರು ಕಮೆಂಟ್ ಸೆಕ್ಷನ್ ನಲ್ಲಿ ಹರ ಹರ ಮಹಾದೇವ ಎಂದು ಬರೆದು ನಿಮ್ಮ ಸಂಕಲ್ಪವನ್ನು ಹೇಳಿಕೊಳ್ಳಿ. ಏಕೆಂದರೆ ಸಾಮೂಹಿಕ ಸಂಕಲ್ಪಕ್ಕೆ ಇಡೀ ವಿಶ್ವವನ್ನೇ ಕದಲಿಸುವ ಶಕ್ತಿ ಇದೆ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.